ಟ್ರಕ್ಕೆಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಜುದಾಕ ತಲಬ್ ಕ್ಯಾಂಪಿಂಗ್ ಸೈಡ್ಗೆ ಹೋಗ್ತಾ ಇದ್ದೀವಿ. ವಿಚ್ ಇಸ್ ರಿಯಲಿ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ದಿಸ್ ಇಸ್ ಸರ್ಪ್ರೈಸ್ ಆ್ಯಂಡ್ ದಿಸ್ ಇಸ್ ಹೌ ವಿ ವೇಕ್ ಅಪ್. ಹೆಂಗಿದೆ ನೋಡಿ, ದೂರದಲ್ಲಿ ಒಂದು ಮೌಂಟೇನ್ ಕಾಣಿಸ್ತಾ ಇದೆಯಾ? ಸೊ ದಟ್ಸ್ ದ ಬೆಸ್ಟ್ ಒನ್. ಸೊ ಲಾಸ್ಟ್ ಡೇ. ಸೊ ನಾವು ಜೈನೋಲಾ ಕ್ಯಾಂಪ್ ಸೈಟ್ ಬಂದಿದ್ದೀವಿ. ಸೊ ಹಾಯ್ ನವೀನ್, ಆಲ್ ಸೆಟ್? ಸೊ ನಮ್ಮ ಕ್ಯಾಂಪ್ ಹೆಂಗಿರುತ್ತೆ ಅಂದರೆ ನೋಡಿ ಈ ಥರ ಇರುತ್ತೆ ಒಳಗಡೆ. ಇಲ್ಲಿ ನಾವು ಮಲಗೋದು. ಸ್ಪೆಷಲ್ಲಾಗಿ ನಿಮ್ಗೊಂದು ತೋರಿಸ್ಬೇಕು ಅಂತ ಇದ್ದೀನಿ. ಸೊ ನಮ್ಮ ಟಾಯ್ಲೆಟ್ ನೀವು ನೋಡಲೇಬೇಕು. ಸೊ ವೆಯ್ಟ್, ಲೆಟ್ ಮೀ ಟೇಕ್ ಯು ದೇರ್. ಓಕೆ, ಹೋಗ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಆಗುತ್ತೆ. ಹೇಳ್ತಾ ಇದ್ನಲ್ಲ, ಟಾಯ್ಲೆಟ್ ಟೆಂಟ್ ಇದು ನಮ್ಮ ಟಾಯ್ಲೆಟ್ ಟೆಂಟು. ಹಿಂಗಿರುತ್ತೆ ನಮ್ಮ ಟಾಯ್ಲೆಟು. ಸೊ ಇವ್ರದ್ದೊಂದು ಕಿಚನ್ ಸೆಟಪ್ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಕಿಚನ್ ಸೆಟಪ್ ಅವ್ರದ್ದು. ಅಲ್ಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಕಿಚನ್ ಒಳಗಡೆ ಹೋಗಿದ್ದಕ್ಕೆ ಯಾವಾಗಲೇ ಸೈಕ್ ಮಾಡಿಬಿಟ್ರು. ನೋಡಿ ತೋರಿಸ್ತೀನಿ. ಲೆಟ್ ಮಿ ಟ್ರೈ ಇಟ್ ಅಲೋ ಮಿ ಇನ್ ಪ್ರಾಬಬ್ಲಿ. ಸೊ ಇಟ್ಸ್ ಗೋಯಿಂಗ್ ದೇರ್ ಫಾರ್ ಅ ಸೆಕೆಂಡ್. ಹೇಳಿದ್ನಲ್ಲ ಕಿಚನ್. ಸೊ ದಿಸ್ ಇಸ್ ದ ಕಿಚನ್. ಹಾಯ್ ಸಾಬ್. ಸೊ ದಿಸ್ ಇಸ್ ದ ಕಿಚನ್ ಸೆಟ್. ರೆಕಾರ್ಡ್ ಕರ ಬಸ್. ಇದು ಕಿಚನು. ಇದು ನಮ್ಮ ಗೈಡ್ಸ್ ಅವರು ಇರೋ ಟೆಂಟು, ದೊಡ್ಡ ಟೆಂಟು ಅಷ್ಟೇ. ಹಿಂಗಿರುತ್ತೆ ನೋಡಿ ಸುತ್ತಮುತ್ತ ಎಲ್ಲ. ಒಳ್ಳೆ ಕ್ಯಾಂಪ್ ಸೈಟು, ಒಳ್ಳೆ ಮೌಂಟೇನ್ ವ್ಯೂ, ಒಳ್ಳೆ ಮಜಾ ಆಯಿತು. ಥ್ಯಾಂಕ್ ಯು. ಸೊ ಎವ್ರಿ ಡೇ ನಮ್ಗೆ ಇವರು ಈ ಥರ ಬ್ರೀಫಿಂಗ್ ಮಾಡ್ತಾರೆ. ನಾವೆಲ್ಲ ಹಿಂಗೆ ನಿಂತ್ಕೊತೀವಿ. ಅವ್ರು ಹೇಳೋ ಮಾತು ನಾವು ಕೇಳ್ತೀವಿ, ಆದರೆ ಟೈಮ್ ಮಾತ್ರ ಮ್ಯಾನೇಜ್ ಮಾಡಿಲ್ಲ. ಏನಂತೀರಾ? ನೋಡಿ ಇವ್ರನ್ನ ಕರೀತಾ ಇದ್ದಾರೆ. ಅವ್ರು ಲೇಟ್ ಮಾಡಿದ್ರೆ ಇವ್ರು ಬಿಡೋಲ್ಲ ಆ ಥರ. ಹಾಂ ಎಸ್ ಸರ್. सर आपका जो बेस में जाते समय आपका मतलब शाम के टाइम स्नैक्स सब अच्छा था? बढ़िया था. और आते समय लंच? हाँ वो भी बढ़िया था. वो भी बढ़िया. गाइड ने अच्छा गाइड किया आपको? सब बढ़िया था. गाइड का पेशेंस जो है सुपर है भाई. गाइड से क्या सीखना है कि पेशेंस सीखना है. सुपर पेशेंस. पेशेंस का हिंदी में मतलब क्या? पेशेंस मतलब साला मेरे से चल नहीं पा रहा था, धीरे धीरे से करके ऊपर से निकले. जो भी रात हो चुका था तब हमारे साथ पेशेंस है, हमारे साथ थे. सुपर गाइड. कम ऑन फॉर द गाइड के लिए सब. अब हाथ उठाओ. जिस दिन आपका पहले स्टे था यहाँ, उस दिन आपका जो खाना था अच्छा, सब बढ़िया था. शाम का सब कुछ. हाँ भाई. और आज गुलाब जामुन अच्छा था. अभी का गुलाब जामुन अभी का भी बढ़िया था. पहला दिन गाजर का हलवा अच्छा था. सर के लिए धन्यवाद. स्टोरी दिक्कत और कुछ. अब प्रदीप सर का भाई है ऊपर जो कुक के उनके भाई में. ओके सुपर. हाँ सुपर. अगर दिक्कत होती है सर, जब तक आप शेयर नहीं करोगे तो फिर गाइड को पता नहीं लगता. नहीं सर, कोई दिक्कत होती है तो फिर आपको शेयर करना पड़ता है. फिर आप कोई दिक्कत है तो हमें पता चलती है. फिर वही सिर्फ वो स्टोरी सोचता है ना. आपने कल स्टोरी बोला इस प्लेस के बारे में, वो थोड़ा चलते वक्त बता देना, मस्त होता है. जरूर बन जाता है. ನಮ್ಮ ಜೊತೆ ಬಂದವರು ಇವರೆಲ್ಲ ನಮಗೆ ಹೆಲ್ಪ್ ಮಾಡಿದ ಸ್ಟಾಫ್ಸು. ಸೊ ಫಾರ್ ಸ್ಟಾಫ್ಸ್ ಕ್ಲಾಪ್ಸ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ನಮ್ಮ ಗೈಡು ಸಿಕ್ಕಾಪಡೆ ಪೇಷನ್ಸ್ ಗೈಡು, ಸೂಪರ್ ಗೈಡ್. ಥ್ಯಾಂಕ್ ಯು ಎವ್ರಿ ಒನ್. ಸೊ ಸೆಲ್ಫಿ ಯಾರು ತೆಗಿತೀರಾ? ಕಮ್ ಆನ್. डाउन दे क्लिक ಮಾಡಿ. दे दो सर, मैं ले रहा हूं. ಹಾಂ सर जी आप. ಡೇ 5 ನಾವು ನಮ್ಮ ಜುಡಕ್ಕ ತಲಬ್ ಬೇಸ್ ಕ್ಯಾಂಪಿಂದ ಸಂಕ್ರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅವ್ರು ನಮಗೆ ಸಂಕ್ರಿಯಿಂದ ಡೆಹ್ರಾಡೂನ್ ಕರ್ಕೊಂಡು ಹೋಗ್ತಾರೆ. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ ಹಿಯರ್. ಓಕೆ, ಲೆಟ್ಸ್ ಸಿ ಯು ಆಟ್ ಸಂಕ್ರಿ. ಹಾಯ್ ಎವ್ರಿವಾನ್. ಇಲ್ಲೇ ಬರ್ಬೇಕಾದ್ರೆ ದಾರಿಲಿ ನಮಗೊಂದು ಫ್ರೋಝನ್ ಪಾಂಡ್ ಥರ ಏನೋ ಸಿಕ್ಕಿದೆ. ಸೊ ನಾನು ಅದ್ರ ಹತ್ರ ಹೋಗ್ತಾ ಇದ್ದೀನಿ. ಲೆಟ್ ಮೀ ಶೋ ಯು ದ್ಯಾಟ್ ಹೆಂಗಿರುತ್ತೆ ಅಂತ. ಫುಲ್ ಫ್ರೀಸ್ ಆಗಿಬಿಟ್ಟಿದೆ ನನಗೆ ಇಲ್ಲಿಂದ ಕಾಣಿಸ್ತಾ ಇದೆ. ಅವ್ರು ನೋಡಿ ಹೆಂಗೆ ಓಡ್ತಾರೆ ಅಪ್ಪ, ನೆಕ್ಸ್ಟ್ ಲೆವೆಲ್ ಅಪ್ಪ ಅವರಂದು. ಅವ್ರು 3 ತಿಂಗಳು ಆರ್ಮಿ ಟ್ರೈನಿಂಗು, ಪೊಲೀಸ್ ಟ್ರೈನಿಂಗ್ ಎಲ್ಲ ಮಾಡಿದಾರಂತೆ ಅಂತ ಹೇಳ್ತಾಯಿದ್ರು. ಸಚ್ ಆ್ಯಕ್ಟಿವ್ ಪರ್ಸನ್.
ಟು ಬಿ ಹಾನೆಸ್ಟ್. ಫುಲ್ಲು ಫ್ರೀಸ್ ಆಗ್ಬಿಟ್ಟಿದೆ, ಫುಲ್ ಫ್ರೀಸು. ಇನ್ನೊಂದೇನಂದರೆ ನೋಡಿ ನಾನು ತೋರಿಸ್ತೀನಿ. ಹಾಂ ನೋಡಿ ಎಲ್ಲರೂ ನಡೀತಾ ಇದ್ದೀವಿ ಇದ್ರ ಮೇಲೆ. ಹಾಂ ಇವರು ನಡೀತಾ ಇದ್ದಾರೆ. ಫ್ರೋಸನ್ ಪಾಂಡ್ ಅಂತಾರ ಅಥವಾ ಫ್ರೀಸ್ ಆಗಿರೋ ಕಡೆ ಇದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದ್ರ ಮೇಲೆ ನಡಿಬೋದು. ಸುಮ್ಮನೆ ಹಿಂಗೆ ನಡಿಯೋಣ ಸಾಕು. ನಾನು ಸುಮ್ಮನೆ ಹಿಂಗೆ ನಡೀತೀನಿ, ಮುಂದೆ ಹೋದರೆ ಹೊಡೆದೋಗತ್ತೆ ಅಂತಿದ್ದಾರೆ. ಆಮೇಲೆ ಹೊಡೆದು ಗಿಡ್ದು ಬಿದ್ದರೆ ಏನು ಗತಿ, ಅಷ್ಟೇ ಇಷ್ಟೇ. ಓಕೆ ಎಲ್ಲ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹೋ ನೋಡಿ ಎಲ್ಲಿ ಜಾರ್ತಿದ್ದಾರೆ ಅಂತ. ಸೂಪರ್ಬ್, ನೈಸ್, Frozen. See this? Yes. It's all frozen, yeah. ಏನು We're in the frozen zone. Loving it. ಓಕೆ ಸೂಪರ್ಬ್. ಅದು ಅದೇ ಸಕ್ಕತ್ತಾಗಿದೆ. ಅದು ಅವ್ರಿಗೆ ನೋಡಿದ್ವಲ್ಲ ನಾವು. ಇನ್ನೊಂದು ಹೊಸ ಮಾಹಿತಿ ಬಗ್ಗೆ ನೀವು ಹೇಳ್ಬೇಕು. ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ. ಹೊಸ ಮಾಹಿತಿ ಏನು ಅಂದರೆ, ಇಲ್ಲಿ ಯಾವಾಗ ಸ್ನೋಫಾಲ್ ಏನಾದರೂ ಆಗ್ತಾ ಇರುತ್ತಲ್ಲ, ಸ್ನೋಫಾಲ್ ಮಾಡೋವಾಗೆಲ್ಲ ಟ್ರಕ್ ಸ್ಟಾಪ್ ಆಗಿರುತ್ತೆ. ಸೊ ಅದೃಷ್ಟ ಏನಂದ್ರೆ ಪ್ಲೀಸ್ ಬಿ ಕೇರ್ಫುಲ್. 25th ಏನೋ ಇವ್ರಿಗೆ ಮಾಹಿತಿ ಬಂದಿದೆ ಸ್ಟಾರ್ಟ್ ಆಗ್ಬೋದು ಅಂತ. ನಾವು 22nd ಟ್ರಕ್ ಮುಗಿಸಿದ್ದೀವಿ. ವಿ ಆರ್ ಲಕ್ಕಿ ಐ ಗೆಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಇಲ್ಲಿ ಸ್ನೋಫಾಲ್ ಆಗ್ಬಿಟ್ರೆ ಅವ್ರು ಟ್ರಕ್ಕೆ ಕ್ಯಾನ್ಸಲ್ ಮಾಡಿಬಿಡ್ತಾರಂತೆ. ಸ್ನೋಫಾಲ್ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ದಿಸ್ ಟರ್ಮ್. गाँव बसा नहीं था, उससे पहले कृषि आए थे। तो गाँव से जब लोग जाते तो रस्ते के रोप होती है ना, रोप ढाल के चढ़ते गुफा। हाँ, तो वहाँ पे एक श्रृंग ऋषि आए थे, उनके नाम से जब उन्होंने ವಿ ಆರ್ ಆಲ್ಮೋಸ್ಟ್ ಹಾಫ್ ದ ವೇ. ಒಂದು ಅರ್ಧ ದಾರಿಲಿ ಇದ್ದೀವಿ ಸಂಕ್ರಿಗೆ, ಸಂಕ್ರಿ ಬೇಸ್ ಕ್ಯಾಂಪ್ಗೆ. ತುಂಬ ಅದ್ಭುತವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ವಾಟರ್ಫಾಲ್, ಇಲ್ಲಿರೋ ವಾಟರ್ಫಾಲ್ ಇದು. ಸೊ ಒಳ್ಳೆ ಫುಲ್ ನ್ಯಾಚುರಲ್ ವಾಟರು. ಇದೇ ನೀರೇ ನಾವು ಕುಡಿತಾ ಇದ್ದಿದ್ದು ದಿನ. ತುಂಬ ಚೆನ್ನಾಗಿದೆ. ಅವರು ಕುಡಿತಾ ಇರೋ ನೋಡಿ ನೀರು. ಹಾಯ್ ಬ್ರೋ. ನೋಡಿ ಫುಲ್ ಅಲ್ಲೊಂದು ಬ್ರಿಡ್ಜ್ ಇದೆ. ಇದು ಮಾತ್ರ ಸೂಪರ್. ಫುಲ್ಲು ಡಾಂಕಿ. ನಾವು ಎದುರುಗಡೆ ಬಂದಿದ್ದ ತಕ್ಷಣ ನಿಂತ್ಕೊಂಡ್ಬಿಡ್ತು. ಒಳ್ಳೆ ಡಾಂಕಿ. ಮಿಕ್ಕಿದೆಲ್ಲ ಗುದ್ಕೊಂಡು ಹೊಟ್ಟೋಯ್ತು ಅಲ್ವಾ ಭಯ್ಯ? ಅಲ್ವಾ? ಇವನ್ಗೆ 2 ಸಲ ಗುದ್ದಿದೆ, ನನಗೆ 2 ಸಲ ಗುದ್ದಿದೆ. ಆದರೆ ಇದು ಮಾತ್ರ ಸೂಪರ್ ಡಾಂಕಿ. ಲವ್ ಯು ಚಿನ್ನ. ಬಂದಿದೆ. क्या है आपका नाम? क्या कर रहा है? पढ़ रहा है? कौन सा कक्षा में पढ़ रहा है? 4th स्टैंडर्ड. वेरी गुड. से हाय बोलो. थैंक यू सो मच. सी यू बाबू. हाय ಅಶೋಕ್ ಭಾರತಿ. सूरज भारती. हाँ, इवाग सूरज भारती अंदा. अवागले व्हाट डिड यू टेल? आई मीन पिछले क्या बोला? अब नाम ऋतिक रोशन. हाँ, ऋतिक रोशन. ನೋಡಿ ಏನು ಸುಳ್ಳು ಹೇಳ್ತಾನೆ ಅಂತ. ऋतिक रोशन ಅಂತ ಇವನು. ऋतिक रोशन. ಏನು ಸುಳ್ಳು ಹೇಳ್ತಾನೆ ನೋಡಿ. ऋतिक रोशन ಅಂತ ಇವನ ಹೆಸರು. ಇವನು ನಿಜ ಹೇಳ್ಬಿಟ್ಟ. अशोक भारती. अशोक भारती. इसका नाम क्या? इसका नाम हाँ, ಓಕೆ ಸರ್. ओपनली नहीं करना। ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇವ್ರು ನಮ್ಮ ಹತ್ರ ಶೇರ್ ಮಾಡ್ತಾರೆ. ಸೊ ಅವ್ರು ಹಿಂದಿಲಿ ಹೇಳ್ತಾರೆ, ನಾನು ಆದಷ್ಟು ಟ್ರೈ ಮೈ ಬೆಸ್ಟ್. ನನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸರ್ आपने जहाँ पे ट्रेक किया है वो है केदारकांठा। ಹಾಂ, ನಾವು ಕೇದಾರ್ಕಂಠ ಟ್ರಕ್ಕಿಗೆ ಬಂದಿದ್ದೀವಿ. ಇದು ಕೇದಾರ್ಕಂಠ. वो यहाँ पे भगवान शिव कुछ समय पहले तपस्या करने के लिए आए थे। ಇಲ್ಲಿ ನಮ್ಮ ಈಶ್ವರ ಇಲ್ಲಿ ತಪಸ್ ಮಾಡೋಕ್ಕೆ ಒಂದು ಟೈಮಲ್ಲಿ ಬಂದಿದ್ರು. ಹಾಂ, तो वो जब केदारकांठा में तपस्या कर रहे थे तो जूड़ा ताल, एक आप जब ट्रेक करोगे तो जूड़ा ताल है रास्ते में। ಹಾಂ, ಅವರು ಇದಕ್ಕೆ ಅವರು ತಪಸ್ ಮಾಡೋಕ್ಕೆ ಬಂದಿದ್ರು. ನಾವೊಂದು ಬೇಸ್ ಕ್ಯಾಂಪ್ ಹೇಳಿ ಮುಂದೆ ಹಿಂದಿನ ವಿಡಿಯೋ ಹೇಳಿರ್ತೀನಿ, ಜುರಾಕ ತಲಬ್ ಅಂತ ಒಂದು ಬೇಸ್ ಕ್ಯಾಂಪು, ಅಲ್ಲಿ ಅವರು ಇದ್ರು. तो भगवान शंकर वहाँ पे स्नान करने आए थे। ಹಾಂ, ಭಗವಾನ್ ಶಂಕರ ಅವರು ಅಲ್ಲಿ ಸ್ನಾನ ಮಾಡೋಕ್ಕೆ ಬಂದಿದ್ರು. और स्नान करते समय उनका जो बाल होता है ना, जो उनका ऊपर बना होता है गोल, जिसको हम अपनी भाषा में क्या जूड़ा बोलते हैं। ಹಾಂ 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 ಹಾಂ. तो उससे उनके एक बाल निकल गई थी। ಅವ್ರು ಸ್ನಾನ ಮಾಡೋಕ್ಕೆ ಬಂದಾಗ ಅವ್ರದ್ದು ಒಂದು ಕೂದಲು ಇಂಚು ಅಲ್ಲಿ ಬಿದ್ದಿತ್ತಂತೆ. ಅದಕ್ಕೆ ಅದರ ಹೆಸರು ಜೂಡಾಕ ತಲಾಬ್ ಅಂತ. ಹಿಂದಿಲಿ ತಲಾಬ್ ಕಾ ಮತ್ಲಬ್ ಏನಾ, ಜೂಡಾ ಕಾ ಮತ್ಲಬ್ बाल का मतलब ಬಾಲ್ ಕಾ ಮತ್ಲಬ್ ಅದೇ ಬಾಲ್ ಅಂದರೆ ಕೂದಲು ಅಂದರೆ ಜೂಡ ಅಂತ. ಹಾಂ,
तो फिर वो बाल वहीं पे छूट गए थे और उसी के नाम से भगवान शंकर की जो बाल वहाँ छूटी थी उसी के नाम से वो जूड़ा का तालाब। ಓಕೆ ಓಕೆ ಅವ್ರ ಕೂದಲಲ್ಲಿ ಬಿದ್ದಿರೋದ್ರಿಂದ ಅದಕ್ಕೆ ಜುಡಾಕ ತಲಬ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ. और फिर जब भगवान शंकर वापस केदार कांटा गए तो जब वो तपस्या कर रहे थे तो सामने एक गांव है शिरगा, ये रही हाँ 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 वो शिरगा गांव है, हाँ वहाँ से गाय की आवाज आई थी। हाँ गाय का मतलब काव काव काव, हाँ 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 हाँ, उसकी आवाज आई थी। हाँ। तो भगवान शंकर को लगा कि लोग नजदीक है, बस्ती नजदीक है, हाँ। तो लगता है कि गंदगी होगी, इसलिए वो वहाँ से केदार कांटा से केदारनाथ को चले गए। ಓಕೆ ಓಕೆ. ಅವರು ನಮ್ಮ ಈಶ್ವರ ಇಲ್ಲಿ ಬಂದು ಫಸ್ಟ್ ತಪಸ್ ಮಾಡಕ್ ಬಂದಿದ್ದೆ ಕೇದಾರ್ ಕಂಠಲ್ಲಂತೆ. ಸೊ ಅವ್ರಿಗೆ ನಾವು ಆ ಊರು ಏನು ತೋರಿಸಿದ್ರು ಅಲ್ಲಿಂದ ಒಂದು ಕಾಗೆ ಅಲ್ಲ ಕಾಗೆ ಕೂಗಿರೋದ್ರಿಂದ ಅವ್ರಿಗೆ ಇಲ್ಲಿ ಏನೋ ಒಂದು ಸರಿ ಇಲ್ಲ, ಈ ಜಾಗ ಸರಿ ಇಲ್ಲ ಅಂದ್ಬಿಟ್ಟು ಅವರು ಇದನ್ನ ಬಿಟ್ಟು ಕೇದಾರ್ನಾಥ್ಗೆ ಹೋಗಿದ್ದು. ಸೊ ಅದಕ್ಕೆ ಶಿವ ಫಸ್ಟ್ ಇಲ್ಲಿ ಬಂದು ತಪಸ್ ಮಾಡಿರೋದ್ರಿಂದ ಅದಕ್ಕೆ ಇದ್ರ ಹೆಸರು ಕೇದಾರ್ ಕಂಠ್ ಅಂತ. ಅಮೇಝಿಂಗ್ ಸ್ಟೋರಿ ಅಲ್ವಾ? ಥ್ಯಾಂಕ್ ಯು ಸರ್. ಇಡೀ ಟ್ರಕ್ಕಲ್ಲಿ ಹೇಳಬೇಕು ಅಂದರೆ ದಿಸ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಎಲ್ಲರೂ ಆಯ್ಕೊಂಡ್ರು, ಬಂದವರೆಲ್ಲ ಆಯ್ಕೊಂಡ್ರು. ಪಾಪ ಹಿ ವಾಸ್ ದ ಒನ್ ಹೂ ಹೆಲ್ಪ್ ಅಸ್. ಥ್ಯಾಂಕ್ಸ್ ಅ ಲಾಟ್ ಬ್ರೋ. ಎಲ್ಲ ಆಯ್ಕೊಂಡ್ರು, ನಾನು ಆಯ್ಕೊಂಡೆ. ಆಕಾಶ್ ಅವರೇ ನೀವು ಸೇಫಾ? ಆಕಾಶ್ ಅವ್ರು ಹೆಂಗೋ ಸೇಫಾಗಿ ಬಂದ್ಬಿಟ್ರು, ನನ್ನನ್ನು ಆಯ್ಸ್ಬಿಟ್ರು ನೋಡಿ. ನಾವು ಸ್ವಲ್ಪ ಸಾಹಸ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆದರೆ ವಿಲ್ ಫೇಲ್, ಬಟ್ ಅಗೇನ್ ನಾವು ಟ್ರೈ ಮಾಡಿದ್ರಿ ವಿ ವಿಲ್ ವಿನ್ ಇಟ್. ಸೊ ಎಲ್ಲರಿಗೂ ನಾನು ಹೇಳಕ್ಕೆ ಬರೋದು ಇಷ್ಟೇ, ಸಾಹಸ ಮಾಡೋಣ, ಟ್ರೈ ಮಾಡೋಣ, ಗೆಲ್ಲೋಣ. ಇನ್ನೊಂದು ವಿಡಿಯೋ ರೆಕಾರ್ಡ್ ಮಾಡಿ ಟ್ರೆಕ್ ಬರೋಕ್ಕಿಂತ ಮುಂಚೆ ಆಗಲ್ಲ ಅಂದ್ಕೊಂಡಿದ್ದೆ ಜೆನ್ಯೂನ್ ಆಗಿ. 13,000 ಫೀಟ್ ಹತ್ತೋದು ಸುಮ್ಮನೆ ಅಲ್ಲ, ಮೇಲೆ ಹತ್ತದಾಗ ನಿಮಗೂ ಗೊತ್ತಾಗತ್ತೆ. ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿ, ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾನು ಎಂಥವನಂದರೆ ಡೈಲಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕಟ ಅನ್ಸೋನು. ಜೀವನದಲ್ಲಿ ಫಸ್ಟ್ ಟೈಮ್ ಹಿಂಗೆ ಬಂದೆ, ಎಷ್ಟು ಉರಿತೋ ನಮ್ಮ ಬ್ಯಾಕು, ಅಷ್ಟೇ ಮಜಾ ಇತ್ತು. ಹೌದು, ನಮ್ಮದು ಕೆಲವರು IT ಅವ್ರ ಕಥೆನೇ ಅಷ್ಟಲ್ವಾ, ಮನೇಲೇ ಇರ್ತೀವಿ, ಓಡಾಡಲ್ಲ, ಜಾಸ್ತಿ ಓಡಾಡೋ ಆ್ಯಕ್ಟಿವಿಟೀಸ್ ಇರೋಲ್ಲ. ಸೊ ಒಂದ್ಸಲ ಈ ಟ್ರಕ್ಕಿಗೆ ಬನ್ನಿ, ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಏನು ಅಂತ. ನಿಮ್ಮ ಹೆಲ್ತ್ ಬಗ್ಗೆ ನೀವೇ ನಿಮ್ಮ ಬಾಡಿನೇ ಹೇಳುತ್ತೆ 100% ರೈಟ್. ಥ್ಯಾಂಕ್ ಯು. ಫೈನಲಿ ವಿ ಆರ್ ಡನ್ ವಿತ್ ದ ಟ್ರಕ್ ಗೈಸ್. ಆಕಾಶ್ ಬ್ರೋ, ಹೌಸ್ ದ ಜೋಶ್? ವೆರಿ ಹೈ. ಕಾಲ್ ಬಿಡೋಗಿದೆ ಆದರೂ ವೆರಿ ಹೈ. ಸೊ ಫೈನಲಿ ನಮ್ಮ ಟ್ರಕ್ ಎಂಡ್ ಆಗ್ತಾ ಬರ್ತಾ ಇದೆ. ಎಸ್, ಸೊ ನಡೀತಾ ಇದ್ದೀನಿ. ಓಕೆ, ನಡೀತಾ ಇದ್ದೀನಿ. ಫೈನಲಿ ವಿ ಆರ್ ಡನ್. Hi Vinith Bhaiya, how's the Josh Bhaiya? Hi sir. So how was the truck? Awesome. Awesome. ಹೆಂಗಿತ್ತು ಟ್ರಕ್ಕು? It was good. ಆಕಾಶ್ ಅವಾಗಲೇ ಹೇಳಿದ್ರು. ಸೊ ವಿ ಆರ್ ಡನ್ ವಿತ್ ದ ಟ್ರಕ್. ಥ್ಯಾಂಕ್ ಯು. हाँ स्टार्ट पीछे जाओ बस. Oh guys, come on. Where is Hyderabad? Manik bhai. वो अंदर ही है. Guys, hip hip. Hip hip. How's the dance? Very high. How's the dance? Hi. Thank you. How the Josh? We are done with the sir. How the Josh? Hi sir. So we are done with the truck. We are done with this truck. Next stop. Thank you. Hello boys. So we are going back to our base. ಮೇಲ್ ನೋಡಿ, ಇಲ್ಲಿ ನೋಡಿ, ಫುಲ್ ಮೇಲ್ ಹತ್ಕೊಂಡ್ ಬರ್ತಾ ಇದೀನಿ. ಮಸ್ತ್ ಆಗಿದೆ ಮಾತ್ರ, ಸೂಪರ್ ಆಗಿದೆ ಫುಲ್ಲು. ಇವಾಗ ಟ್ರಕ್ ಮುಗೀತು. 5 ಡಿಗ್ರಿ ಇದೆ ಅಂತೆ. ಓಯ್ ಮೇಲ್ಗಡೆ -5, ಇಲ್ಲಿ 5. ಸೊ ತುಂಬಾ ಚೆನ್ನಾಗಿತ್ತು. भाई रुक तो जा, वो सब ऊपर ले गया, वो काम है। सबसे पहले वो बैनर तो बना लेना, बना। ಅದಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರಾ? ಮಗು ಫೋಟೋ ಹಿಡಿತೀವಿ ಅಂತ. ಇಲ್ಲ ವಿಡಿಯೋ ಬೇಕಂತ.